ಓಪನ್ ಎಐ ರೀಸೆಂಟ್ಲಿ ಚಾಟ್ ಜಿಪಿಟಿ ವರ್ಕ್ ಅನ್ನ ರಿಲೀಸ್ ಮಾಡೈತಿ. ಬಟ್ ಬಹಳಷ್ಟು ಜನಕ್ಕ ಇದು ಯಾವ ತರ ವರ್ಕ್ ಆಗ್ತೈತಿ ಅಂತೇಳಿ ಐಡಿಯಾನೇ ಇಲ್ಲ. ಸ್ವಲ್ಪ ಜನ ಇದನ್ನ ಚಾಟ್ ಜಿಪಿಟಿ ಅಪ್ಡೇಟ್ ಅಂತ ಅನ್ಕೊಳ್ತಾ ಇದಾರ. ಇನ್ನೊಂದ್ ಸ್ವಲ್ಪ ಜನ ಇದ ಕೋಡೆಕ್ಸ್ ದ ರಿಪ್ಲೇಸ್ಮೆಂಟ್ ಐತಿ ಅಂತೇಳಿ ಅನ್ಕೊಳ್ತಾ ಇದಾರ. ಮತ್ತೆ ಇನ್ನೂ ಸ್ವಲ್ಪ ಜನಕ್ಕೆ ಓಪನ್ ಎಐ ದವರ ಚಾಟ್ ಜಿಪಿಟಿ ವರ್ಕ್ ಅನ್ನ ರಿಲೀಸ್ ಮಾಡಿದಾರ ಅಂತ ಕೂಡ ಗೊತ್ತಿಲ್ಲ. ಚಾಟ್ ಜಿಪಿಟಿ ವರ್ಕ್ ಅನ್ನ ಯೂಸ್ ಮಾಡಿ ನೀವು ಆಟೋಮೇಷನ್ಸ್ ಅನ್ನ ಮಾಡಬಹುದು. ಬೇರೆ ಆಪ್ ಇಂದ ಇಂಟಿಗ್ರೇಷನ್ಸ್ ಅನ್ನ ಮಾಡಬಹುದು. ನಿಮ್ಮ ಲೋಕಲ್ ಸಿಸ್ಟಮ್ ಒಳಗಿರುವಂತ ಫೈಲ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಡ್ಯಾಶ್ ಬೋರ್ಡ್ಸ್, ರಿಪೋರ್ಟ್, ಪ್ರೆಸೆಂಟೇಷನ್ಸ್ ಅಂಡ್ ವೇರಿಯಸ್ ಅದರ್ ಥಿಂಗ್ಸ್ ಅನ್ನ ಬಿಲ್ಡ್ ಮಾಡಬಹುದು. ಸೊ ಇವತ್ತಿನ ವಿಡಿಯೋ ಒಳಗಡೆ ನಾನು ನಿಮಗೆ ಕಂಪ್ಲೀಟ್ ಆಗಿ ಚಾಟ್ ಜಿಪಿಟಿ ವರ್ಕ್ ಯಾವ ತರ ವರ್ಕ್ ಆಗ್ತೈತಿ, ಚಾಟ್ ಜಿಪಿಟಿ ನಾರ್ಮಲ್ ಮತ್ತೆ ಚಾಟ್ ಜಿಪಿಟಿ ವರ್ಕ್ ಗ ಏನ್ ಡಿಫರೆನ್ಸ್ ಐತಿ, ಮತ್ತೆ ಚಾಟ್ ಜಿಪಿಟಿ ವರ್ಕ್ ಅನ್ನ ನಿಮ್ಮ ರಿಯಲ್ ಲೈಫ್ ಒಳಗಡೆ ಯಾವ ತರ ಯೂಸ್ ಮಾಡಿ ಪವರ್ ಯೂಸರ್ ಆಗಿ ಚಾಟ್ ಜಿಪಿಟಿ ಅನ್ನ ಯೂಸ್ ಮಾಡೋದು ಅಂತೇಳಿ ಹೇಳ್ಕೊಡ್ತೇನೆ. ಬಟ್ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರ ಇವತ್ತ ರಾಜವೀರ್ ಎಐ ಸ್ಟುಡಿಯೋ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಇಲ್ಲಿ ನಾನು ನಿಮಗೆ ಪ್ರಾಕ್ಟಿಕಲ್ ಎಐ ಟೂಲ್ಸ್, ಎಐ ಟ್ಯುಟೋರಿಯಲ್ಸ್, ಎಐ ಅಪ್ಡೇಟ್ಸ್ ಗಳನ್ನ ಸಿಂಪಲ್ ಕನ್ನಡದೊಳಗಡೆ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಫಸ್ಟ್ ಆಫ್ ಆಲ್ ಚಾಟ್ ಜಿಪಿಟಿ ವರ್ಕ್ ಅನ್ನ ಯಾವ ತರ ಡೌನ್ಲೋಡ್ ಮಾಡೋದು ಅಥವಾ ಆಕ್ಸೆಸ್ ಮಾಡೋದು. ನೀವು ಚಾಟ್ ಜಿಪಿಟಿ ವರ್ಕ್ ಅನ್ನ ನಿಮ್ಮ ಮೊಬೈಲ್ ಫೋನ್, ಟ್ಯಾಬ್ಲೆಟ್, PC ಆಮೇಲೆ ವೆಬ್ ಬ್ರೌಸರ್ ಮೂರದ್ರೊಳಗಡೆ ಕೂಡ ಆಕ್ಸೆಸ್ ಮಾಡಬಹುದು. ನೀವೇನಾದ್ರೂ ಇನ್ನೂವರೆಗೂ ಚಾಟ್ ಜಿಪಿಟಿ ಆಪ್ ಅನ್ನ ಡೌನ್ಲೋಡ್ ಮಾಡಿಲ್ಲ ಅಂತಂದ್ರೆ ನಿಮ್ಮ ಮೊಬೈಲ್ ಒಳಗಡೆ ಡೌನ್ಲೋಡ್ ಮಾಡ್ರಿ. ಸಿಸ್ಟಮ್ ಒಳಗಡೆ ಮಾಡಬೇಕು ಅಂತಂದ್ರೆ openai.com ಚಾಟ್ ಜಿಪಿಟಿ ವರ್ಕ್ ಗೆ ಬರ್ರಿ. ಈ ಲಿಂಕ್ ಅನ್ನ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತಾನೆ. ಅಲ್ಲಿಂದ ಕೂಡ ನೀವು ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿ ಈ ಲಿಂಕ್ ಗೆ ಬರಬಹುದು. ಬಂದ ತಕ್ಷಣ ಇಲ್ಲಿ ನಿಮ್ಮ ಸಿಸ್ಟಮ್ ಅನ್ನ ಆಟೋಮೆಟಿಕ್ ಆಗಿ ಡಿಟೆಕ್ಟ್ ಮಾಡ್ತದೆ. ಇಲ್ಲಿಂದ ಡೌನ್ಲೋಡ್ ಫಾರ್ ವಿಂಡೋಸ್ ಅಂತ ಕ್ಲಿಕ್ ಮಾಡ್ರಿ. ನೀವೇನಾದ್ರೂ ಮ್ಯಾಕ್ OS ಯೂಸ್ ಮಾಡ್ತಿದ್ರಿ ಅಂತಂದ್ರೆ ಡೌನ್ಲೋಡ್ ಫಾರ್ ಮ್ಯಾಕ್ ಅಂತ ಹೇಳಿ ಯೂಸ್ ಮಾಡ್ರಿ. ಡೌನ್ಲೋಡ್ ಮಾಡಿ ಇದನ್ನ ನಾರ್ಮಲ್ ಇನ್ಸ್ಟಾಲೇಷನ್ ಪ್ರಾಸೆಸ್ ಅನ್ನ ಯೂಸ್ ಮಾಡಿ ಇನ್ಸ್ಟಾಲ್ ಮಾಡ್ರಿ, ಲಾಗಿನ್ ಮಾಡ್ರಿ. ಒಂದ್ಸರಿ ನೀವು ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡಿದ್ಮೇಲೆ ಈ ತರ ಒಂದು ಇಂಟರ್ಫೇಸ್ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತದೆ. ಒನ್ ಆಫ್ ದಿ ಬೆಸ್ಟ್ ಪಾರ್ಟ್ ಏನು ಅಂತಂದ್ರೆ ಈ ಅಪ್ಲಿಕೇಶನ್, ಈ ಒಂದೇ ಆಪ್ ಒಳಗಡೆ ನೀವು ಚಾಟ್ ಜಿಪಿಟಿ, ಕೋಡೆಕ್ಸ್, ಚಾಟ್ ಜಿಪಿಟಿ ವರ್ಕ್ ಮೂರನ್ನು ಕೂಡ ಆಕ್ಸೆಸ್ ಮಾಡಬಹುದು. ಇವಾಗ ಚಾಟ್ ಜಿಪಿಟಿ ವರ್ಕ್ ಅನ್ನ ಯಾವ ತರ ಆಕ್ಸೆಸ್ ಮಾಡ್ಬೇಕಾ, ಇಟ್ ಈಸ್ ವೆರಿ ಸಿಂಪಲ್. ಈ ಅಪ್ಲಿಕೇಶನ್ ಒಳಗಡೆ ಇಲ್ಲಿ ಸೈಡ್ ಬಾರ್ ಒಳಗಡೆ ನೀವು ಇಲ್ಲಿ ನೋಡ್ತಿರ್ಬೋದು. ಚಾಟ್ ಜಿಪಿಟಿ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಎರಡು ಆಪ್ಷನ್ ಕಾಣಿಸ್ತಾ ಇದಾವೆ, ಚಾಟ್ ಜಿಪಿಟಿ ಆಮೇಲೆ ಕೋಡೆಕ್ಸ್. ನಾವು ಇವತ್ತು ಕೋಡೆಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇಲ್ಲ, ಬಿಕಾಸ್ ಕೋಡೆಕ್ಸ್ ಡೆವಲಪರ್ಗೋಸ್ಕರ ಬಿಲ್ಡ್ ಮಾಡಿರೋದೈತಿ. ನಾವಿಲ್ಲಿ ಚಾಟ್ ಜಿಪಿಟಿ ಅನ್ನ ಸೆಲೆಕ್ಟ್ ಮಾಡಬೇಕು. ಕ್ರಿಯೇಟ್, ಲರ್ನ್ ಅಂಡ್ ಎಕ್ಸ್ಪ್ಲೋರ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಈ ತರ ಒಂದು ಇಂಟರ್ಫೇಸ್ ಬರ್ತೈತಿ. ಇಲ್ಲಿ ನೀವು ನೋಡ್ತಿರ್ಬೋದಾ, ಇಲ್ಲಿ ಮೇನ್ ವಿಂಡೋ ಒಳಗಡೆ ನಿಮ್ಗೆ ಚಾಟ್ ಮತ್ತೆ ವರ್ಕ್ ಟಾಗಲ್ ಬಟನ್ ಐತಿ. ಇಲ್ಲಿ ಚಾಟ್ ಒಳಗಡೆ ಇದ್ರಿ ಅಂತಂದ್ರೆ ಇದು ನಿಮ್ಮ ನಾರ್ಮಲ್ ಚಾಟ್ ಜಿಪಿಟಿ ಐತಿ. ಅದೇ ನೀವೇನಾದ್ರೂ ವರ್ಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಇದೇ ಚಾಟ್ ಜಿಪಿಟಿ ವರ್ಕ್ ಐತಿ. ಸೊ ನೀವೇನಾದ್ರೂ ನನ್ನ ಜೊತೆನೆ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ ಅಂತಂದ್ರೆ ಮೇಕ್ ಶೂರ್ ನೀವು ಇಲ್ಲಿ ಟಾಗಲ್ ಒಳಗಡೆ ವರ್ಕ್ ಅನ್ನ ಸೆಲೆಕ್ಟ್ ಮಾಡ್ರಿ. ಇಲ್ಲಿ ಕೆಳಗಡೆ ಈ ಚಾಟ್ ಏರಿಯಾ ಏನೈತಲ್ಲ, ಇಲ್ಲಿ ನೀವು ಟಾಸ್ಕ್ಸ್ ಗಳನ್ನ ಕಳಿಸಬಹುದು ಅಥವಾ ಟಾಸ್ಕ್ ಗಳನ್ನ ಅಸೈನ್ ಮಾಡಬಹುದು. ಬಟ್ ಅದಕ್ಕಿಂತ ಮುಂಚೆ ಇಲ್ಲಿ ಸ್ವಲ್ಪ ಸೆಟ್ಟಿಂಗ್ಸ್ ಐತಿ. ಆ ಸೆಟ್ಟಿಂಗ್ಸ್ ಗಳನ್ನ ನಾನು ನಿಮ್ಗೆ ಕ್ವಿಕ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೇನೆ. ಫಸ್ಟ್ ಥಿಂಗ್ ಫಸ್ಟ್, ಆಸ್ಕ್ ಫಾರ್ ಅಪ್ರೂವಲ್. ಇಲ್ಲಿ ನಿಮ್ಗೆ 3 ಆಪ್ಷನ್ ಇದಾವ. ಇಲ್ಲಿ ಫಸ್ಟ್ ಆಪ್ಷನ್ ಏನ್ ಹೇಳ್ತೈತಿ ಅಂತಂದ್ರೆ ಚಾಟ್ ಜಿಪಿಟಿ ಎಕ್ಸ್ಟರ್ನಲ್ ಫೈಲ್ಸ್ ಅಥವಾ ವೆಬ್ಸೈಟ್ಸ್ ಗಳನ್ನ ರೀಚ್ ಮಾಡಬೇಕಾದ್ರೆ ನಿಮ್ಗೆ ಪ್ರತಿ ಸಾರಿ ಅಪ್ರೂವಲ್ ಅನ್ನ ಕೇಳ್ತೈತಿ. ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ನೀವು ಒಂದ್ಸರಿ ಇದನ್ನ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ ಸಿಸ್ಟಮ್ ಯೂಸ್ ಟು ಇಟ್ ಆಗ್ತೈತಿ. ಅವಾಗ ನೀವು ಅಪ್ರೂವ್ ಫಾರ್ ಮೀ ಅನ್ನ ಯೂಸ್ ಮಾಡಬಹುದು. ಥರ್ಡ್ ಬಂದ್ಬಿಟ್ಟು ಫುಲ್ ಆಕ್ಸೆಸ್. ಇದು ಸ್ವಲ್ಪ ಡೇಂಜರಸ್ ಐತಿ. ಇದನ್ನ ನಾನು ನಿಮ್ಗೆ ರೆಕಮೆಂಡ್ ಮಾಡೋದಿಲ್ಲ, ಬಟ್ ಇದು ಏನು ಅಂತ ಹೇಳ್ತೇನೆ. ಫುಲ್ ಆಕ್ಸೆಸ್ ಕೊಟ್ರಿ ಅಂತಂದ್ರೆ ಚಾಟ್ ಜಿಪಿಟಿ ಇಂಟರ್ನೆಟ್ ಒಳಗಡೆ ಮತ್ತೆ ಎಕ್ಸ್ಟರ್ನಲ್ ಫೈಲ್ಸ್ ಗಳನ್ನ ಆಕ್ಸೆಸ್ ಮಾಡಬೇಕಾದ್ರೆ ನಿಮ್ಗೆ ಪರ್ಮಿಷನ್ ಅನ್ನ ಕೇಳೋದೇ ಇಲ್ಲ. ಇದು ತನ್ನಿಂದ ತಾನೇ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಎಲ್ಲ ಎಕ್ಸಿಕ್ಯೂಷನ್ ಅನ್ನ ಮಾಡ್ತೈತಿ. ಇದು ಸ್ವಲ್ಪ ರಿಸ್ಕಿ ಆಗ್ತೈತಿ. ಇಲ್ಲಿ ನಿಮ್ಗೆ ಗೊತ್ತಾಗುದಿಲ್ಲ ಇದು ಯಾವೆಲ್ಲ ಸೈಟ್ಸ್ಗೆ ಹೋಗಿ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ಲಿಕ್ಕೆ ಅಥವಾ ಇಂಟ್ರಾಕ್ಟ್ ಮಾಡ್ಲಿಕ್ಕೆ ಅಂತೇಳಿ. ಸೊ ಅದಕ್ಕೋಸ್ಕರ ನಾನು ನಿಮಗೆ ರೆಕಮೆಂಡ್ ಮಾಡ್ತೇನೆ, ಆಲ್ವೇಸ್ ಯೂಸ್ ಆಸ್ಕ್ ಫಾರ್ ಅಪ್ರೂವಲ್. ನೆಕ್ಸ್ಟ್ ಬಂದ್ಬಿಟ್ಟು ಮಾಡೆಲ್ ಪಿಕ್ಕರ್. ಇಲ್ಲಿ ನಿಮ್ಗೆ ಒಂದು ಸ್ಲೈಡರ್ ಬರ್ತೈತಿ. ಈ ಸ್ಲೈಡರ್ ಅನ್ನ ರೈಟ್ ಟು ಲೆಫ್ಟ್ ನೀವು ಸ್ಕ್ರೋಲ್ ಮಾಡಬಹುದು. ಇಲ್ಲಿ ನೀವು ಲೆಫ್ಟ್ ಸೈಡ್ ಏನಾದರೂ ಕಂಪ್ಲೀಟ್ ಆಗಿ ಸರ್ಸಿದ್ರಿ ಅಂತಂದ್ರೆ ನಿಮ್ಮ ರೆಸ್ಪಾನ್ಸಸ್ ತುಂಬಾ ಫಾಸ್ಟ್ ಆಗಿರ್ತಾವ, ಬಟ್ ಇದು ಅಷ್ಟೇ ಇಂಟೆಲಿಜೆಂಟ್ ಇರೋದಿಲ್ಲ. ಬಟ್ ನಿಮ್ಗೆ ಏನಾದರೂ ಅಡ್ವಾನ್ಸ್ಡ್ ಅಥವಾ ಸ್ಮಾರ್ಟರ್ ರೆಸ್ಪಾನ್ಸಸ್ ಬೇಕು ಅಂತಂದ್ರೆ ಕಂಪ್ಲೀಟ್ಲಿ ರೈಟ್ ಹೋಗ್ಬೇಕಾ. ರೈಟ್ ಜಾಸ್ತಿ ಹೋದ್ರೆ ನಿಮ್ಮ ಟೋಕನ್ಸ್ ಜಾಸ್ತಿ ಇದೆ ಯೂಸ್ ಮಾಡ್ತೈತಿ. ಸೊ ನನ್ನ ಪ್ರಕಾರ ಬೆಟರ್ ಆಪ್ಷನ್ ಏನು ಅಂತಂದ್ರೆ ಇಲ್ಲಿ ಸೆಕೆಂಡ್ ಆಪ್ಷನ್ ಐತಲ್ಲ, ಮೀಡಿಯಂ ಅಲ್ಲ, ಇದನ್ನ ಯೂಸ್ ಮಾಡ್ಕೊಡ್ರಿ. ಇದು ನಾರ್ಮಲ್ ಪರ್ಸನ್ಗೆ ಬೆಸ್ಟ್ ಐತಿ. ಆಮೇಲೆ ನಿಮ್ಗೆ ಏನಾದ್ರು ಪರ್ಟಿಕ್ಯುಲರ್ ಮಾಡೆಲ್ ಅನ್ನ ಪಿಕ್ ಮಾಡ್ಲೇಬೇಕು ಅಂತ ಇದ್ರಿ ಅಂತಂದ್ರೆ ಫಾರ್ ಸ್ಪೆಸಿಫಿಕ್ ರೀಸನ್ ಅವಾಗ ಇಲ್ಲಿ ಅಡ್ವಾನ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಅಡ್ವಾನ್ಸ್ಡ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಇಲ್ಲಿ ಮಾಡೆಲ್ ಮತ್ತೆ ಎಫರ್ಟ್ ಅನ್ನ ಸೆಲೆಕ್ಟ್ ಮಾಡಬಹುದು ಮ್ಯಾನ್ಯುವಲ್ ಆಗಿ. ಇಲ್ಲಿ ಮಾಡೆಲ್ ಒಳಗಡೆ ನೀವು ಮಲ್ಟಿಪಲ್ ಮಾಡೆಲ್ಸ್ ಅನ್ನ ನೋಡ್ತಿರ್ಬೋದು. ಲೈಕ್ ಲೇಟೆಸ್ಟ್ ಮಾಡೆಲ್ 5.6 ಟೆರಾ, ಆಮೇಲೆ 5.6 ಲೂನಾ, 5.5. ನಾ ಇಲ್ಲಿ ಚಾಟ್ ಜಿಪಿಟಿ ಗೋ ನ ಯೂಸ್ ಮಾಡ್ತಾ ಇದ್ದೇನೆ. ಅದಕ್ಕೋಸ್ಕರ ಎರಡೇ ಇದಾವ. ಸೋಲ್ ನನ್ನ ಹತ್ರ ಇಲ್ಲ. ಆಮೇಲೆ ನೀವು ಇಲ್ಲಿಂದ ಎಫರ್ಟ್ ಅನ್ನ ಸೆಲೆಕ್ಟ್ ಮಾಡಬಹುದು.
ಮಾಡ್ಬೋದು ನಿಮ್ಗೆ ಯಾವ್ದು ಬೇಕೋ ಅದನ್ನ. ಸೊ ನನ್ನ ಪ್ರಕಾರ ನೀವು ನನಗೆ ಕೇಳಿದ್ರಿ ಅಂತಂದ್ರೆ ಇಲ್ಲಿ ಈ ಸ್ಕ್ರೋಲ್ ಬಾರ್ ಐತಲ್ಲ ಇದನ್ನ ಯೂಸ್ ಮಾಡ್ಕೊಡ್ರಿ. ಸೆಕೆಂಡ್ ಆಪ್ಷನ್ ಅನ್ನ ಯೂಸ್ ಮಾಡ್ಕೊಡ್ರಿ. 5.6 ಟೆರಾ ಮೀಡಿಯಮ್ ಅನ್ನ ಯೂಸ್ ಮಾಡ್ಕೊಡ್ರಿ. ನೀವೇನಾದ್ರೂ ಗೋ ಪ್ಲಾನ್ ಒಳಗಡೆ ಇದ್ರಿ ಅಂತಂದ್ರೆ, ಪ್ಲಸ್ ಒಳಗಡೆ ಇದ್ರಿ ಅಂತಂದ್ರೆ ನಿಮ್ಗೆ ಇನ್ನೊಂದು ಆಪ್ಷನ್ ಬರ್ತೈತಿ, ಅಲ್ಲೂ ಕೂಡ ಮೀಡಿಯಮ್ ಅನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ಇಟ್ ಈಸ್ ವೆರಿ ಯೂಸ್ಫುಲ್. ನೆಕ್ಸ್ಟ್ ಥಿಂಗ್ ಬಂದ್ಬಿಟ್ಟು ಚಾಟ್ ಜಿಪಿಟಿ ವರ್ಕ್ ಒಳಗಡೆ ನೀವು ವರ್ಕ್ ಮಾಡಬೇಕು ಅಂತಂದ್ರೆ ಪ್ರಾಜೆಕ್ಟ್ ಅನ್ನ ಸೆಲೆಕ್ಟ್ ಮಾಡ್ಬೇಕು. ಇಲ್ಲಿ ಚೂಸ್ ಅ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಇಲ್ಲಿ ಎಕ್ಸಿಸ್ಟಿಂಗ್ ಪ್ರಾಜೆಕ್ಟ್ಸ್ ಎಲ್ಲ ಇಲ್ಲಿ ಕಾಣಿಸ್ತಾವ. ಹೊಸ ಪ್ರಾಜೆಕ್ಟ್ ಏನಾದ್ರು ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ರಿ. ಈ ತರ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗ್ತೈತಿ. ಇಲ್ಲಿ ನಿಮ್ಗೆ ಎರಡು ಆಪ್ಷನ್ ಇದಾವ. ನೀವು ಇಲ್ಲೇ ಒಂದು ಪ್ರಾಜೆಕ್ಟ್ ಅನ್ನ ಕ್ರಿಯೇಟ್ ಮಾಡಬಹುದು, ಆಮೇಲೆ ಸೋರ್ಸ್ ಫೋಲ್ಡರ್ ಅನ್ನ ಕೂಡ ಸೆಲೆಕ್ಟ್ ಮಾಡಬಹುದು. ನಾ ಇವಾಗ ಏನ್ ಮಾಡ್ತೇನೆ ಅಂತಂದ್ರೆ ಆಡ್ ಸೋರ್ಸ್ ಫೋಲ್ಡರ್ ಅನ್ನ ಮೇಲೆ ಕ್ಲಿಕ್ ಮಾಡ್ತಾನೆ. ಇದು ಕ್ಲಿಕ್ ಮಾಡಿದ ತಕ್ಷಣ ಇದು ನನಗೆ ನನ್ನ ಫೈಲ್ ಎಕ್ಸ್ಪ್ಲೋರರ್ ಅನ್ನ ಓಪನ್ ಮಾಡ್ತೈತಿ. ಅಲ್ಲಿಂದ ನಾ ಒಂದು ಫೋಲ್ಡರ್ ಅನ್ನ ಸೆಲೆಕ್ಟ್ ಮಾಡ್ತೇನೆ. ಫಾರ್ ಎಕ್ಸಾಂಪಲ್ ನಾ ಇಲ್ಲಿ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಡೌನ್ಲೋಡ್ಸ್ ಒಳಗಡೆ ಹೋಗಿ ನಾ ಇಲ್ಲಿ ಒಂದು ಆನ್ಯುವಲ್ ರಿಪೋರ್ಟ್ ಅಂತ ಒಂದು ಫೋಲ್ಡರ್ ಅನ್ನ ಮಾಡಿದ್ದೇನೆ. ಇದನ್ನ ಸೆಲೆಕ್ಟ್ ಮಾಡಿದೆ ಅಂತಂದ್ರೆ ಇದನ್ನ ಸೆಲೆಕ್ಟ್ ಮಾಡಿದ ತಕ್ಷಣ ನನಗಿದ ಇಂಪೋರ್ಟ್ ಆಗ್ತೈತಿ. ಫಾರ್ ಎಕ್ಸಾಂಪಲ್ ಈ ತರ ಇಲ್ಲಿ ಇಂಪೋರ್ಟ್ ಆಗ್ತೈತಿ. ಆಮೇಲೆ ನಾವಿಲ್ಲಿ ಕ್ರಿಯೇಟ್ ಅ ಪ್ರಾಜೆಕ್ಟ್ ಅಂತ ಕೊಟ್ವಿ ಅಂತಂದ್ರೆ ಇಲ್ಲಿ ಆನ್ಯುವಲ್ ಪ್ರಾಜೆಕ್ಟ್ ಅಂತ ಸೆಲೆಕ್ಟ್ ಆಯ್ತು. ಈ ಪ್ರಾಜೆಕ್ಟ್ಸ್ ನಿಮ್ಗೆ ಎರಡು ಥಿಂಗ್ಸ್ ಅನ್ನ ಮಾಡ್ತಾವ. ಒಂದು ನಿಮ್ಮ ವರ್ಕ್ ಅನ್ನ ಆರ್ಗನೈಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾವ, ಮತ್ತೆ ನಿಮ್ಮ ಎಲ್ಲಾ ಫೈಲ್ಸ್ ಗಳನ್ನ ಒಂದೇ ಫೋಲ್ಡರ್ ಒಳಗಡೆ ಸೇವ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾವ. ಸೊ ಇವಾಗ ನಾ ಇಲ್ಲಿ ಒಂದು ಸಿಂಪಲ್ ಟಾಸ್ಕ್ ಅನ್ನ ಕೊಡ್ತಾ ಇದ್ದೇನೆ. ಯೂಸಿಂಗ್ ದ ಫೈಲ್ಸ್ ಇನ್ ದಿಸ್ ಫೋಲ್ಡರ್ ಕ್ರಿಯೇಟ್ ಅ ಫೈನಾನ್ಷಿಯಲ್ ರಿಪೋರ್ಟ್ ಇನ್ ಎಕ್ಸೆಲ್ ಆರ್ ಗೂಗಲ್ ಸ್ಪ್ರೆಡ್ ಶೀಟ್. ಸೊ ಇವಾಗ ಇದು ಏನ್ ಮಾಡ್ತೈತಿ, ನಾ ಈ ಪ್ರಾಂಪ್ಟ್ ಅನ್ನ ಎಂಟರ್ ಕೊಟ್ಟ ಮೇಲೆ ಈ ಒಂದು ಆನ್ಯುವಲ್ ರಿಪೋರ್ಟ್ ಫೋಲ್ಡರ್ ಏನೈತಲ್ಲ ಆ ಫೋಲ್ಡರ್ ಒಳಗಡೆ ಹೋಗ್ಬಿಟ್ಟ ಅಲ್ಲಿರೋ ಫೈಲ್ಸ್ಗಳನ್ನು ಆಕ್ಸೆಸ್ ಮಾಡಿ ನನಗೊಂದು ಫೈನಾನ್ಷಿಯಲ್ ರಿಪೋರ್ಟ್ ಅನ್ನ ರೆಡಿ ಮಾಡಿಕೊಡ್ತೈತಿ. ಸೊ ಇವಾಗ ಇದು 6 ಮಿನಿಟ್ಸ್ ತಗೊಂಡ ನಮ್ಗೆ ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡೈತಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಈ ಒಂದು ಎಕ್ಸೆಲ್ ಫೈಲ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಇಲ್ಲಿ ಈ ರಿಪೋರ್ಟ್ ಶೋ ಆಗ್ತೈತಿ. ನಿಮಗೆ ಎಕ್ಸ್ಟರ್ನಲ್ ಒಳಗಡೆ ಕೂಡ ಓಪನ್ ಮಾಡ್ಬೋದು ಫೈಲ್ ಎಕ್ಸ್ಪ್ಲೋರರ್ ಒಳಗಡೆ. ನಾನು ನಿಮ್ಗೆ ಅದನ್ನ ಇವಾಗ ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಫಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿ ನಿಮ್ಗೆ ಮಲ್ಟಿಪಲ್ ಶೀಟ್ಸ್ ಒಳಗಡೆ ಮಲ್ಟಿಪಲ್ ಥಿಂಗ್ಸ್ ಗಳನ್ನ ರಿಪೋರ್ಟ್ ಅನ್ನ ಜನರೇಟ್ ಮಾಡೈತಿ. ಅಂಡ್ ದಿಸ್ ಇಸ್ ಸೋ ಪವರ್ಫುಲ್. ಜಸ್ಟ್ 6 ಮಿನಿಟ್ಸ್ ಒಳಗಡೆ ಈ ಲೆವೆಲ್ಗೆ ವಿತ್ ಫಾರ್ಮುಲಾ ಅಂಡ್ ಎವ್ರಿಥಿಂಗ್ ಆಡೆಡ್ ಇದು ಒಂದು ನಮ್ಗೆ ಎಕ್ಸೆಲ್ ರಿಪೋರ್ಟ್ ಅನ್ನ ರೆಡಿ ಮಾಡೈತಿ. ಇದನ್ನೇನಾದ್ರೂ ಮ್ಯಾನ್ಯುವಲ್ ಆಗಿ ಮಾಡಬೇಕು ಅಂತಂದ್ರೆ ಅವರ್ಸ್, ಐ ಕುಡ್ ಸೇ ಡೇಸ್ ಸ್ಪೆಂಡ್ ಮಾಡ್ತಾರೆ ಬಹಳಷ್ಟು ಜನ. ಸೊ ಈ ತರ ನೀವು ಎಕ್ಸೆಲ್ ಫೈಲ್ಸ್ ಗಳನ್ನ ಜನರೇಟ್ ಮಾಡಿಸಬಹುದು. ಇವಾಗ ಇದನ್ನ ಸೇಮ್ ಥಿಂಗ್ ಅನ್ನ ನಾನು ನಿಮ್ಗೆ ಫೈಲ್ ಎಕ್ಸ್ಪ್ಲೋರರ್ ಒಳಗಡೆ ತೋರಿಸ್ತೇನೆ. ಇಲ್ಲಿ ನೀವು ನೋಡ್ತಿರ್ಬೋದು ನಾ ಫೈನಾನ್ಷಿಯಲ್ ರಿಪೋರ್ಟ್ ಒಳಗಡೆ ಬಂದಿದ್ದೇನೆ. ಇಲ್ಲಿ ಬಂದ್ಬಿಟ್ಟು ಔಟ್ಪುಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಆ ಫೈನಾನ್ಷಿಯಲ್ ರಿಪೋರ್ಟ್ ಏನಿತ್ತಲ್ಲ ಎಕ್ಸೆಲ್ ಶೀಟ್ ಅದೆಲ್ಲ ಇಲ್ಲಿ ಸೇವ್ ಆಗೈತಿ. ಇಲ್ಲಿ ನೋಡ್ರಿ ಈ ಒಂದು ಎಕ್ಸೆಲ್ ಫೈಲ್ ಇಲ್ಲಿ ಏನೈತಲ್ಲ ಈ ಫೈಲ ಮತ್ತೆ ಈ ಫೈಲ ಸೇಮ್ ಐತಿ. ನಾ ಇವಾಗ ಇದನ್ನ ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡ್ತೇನೆ. ನಿಮ್ಗೆ ಚಾರ್ಟ್ಸ್ ಇದಾವ ಎಲ್ಲಾನು ಕೂಡ ಇಲ್ಲಿ ಆಡ್ ಮಾಡಿರ್ತೈತಿ. ಮಲ್ಟಿಪಲ್ ಶೀಟ್ಸ್ ಅನ್ನ ಇಲ್ಲಿ ಆಡ್ ಮಾಡೈತಿ. ಅದಷ್ಟೇ ಅಲ್ಲದೆ ಒನ್ ಆಫ್ ದ ಬೆಸ್ಟ್ ಪಾರ್ಟ್ ಏನು ಅಂತಂದ್ರೆ ನಿಮ್ಗೆ ಈ ಒಂದು ಚಾರ್ಟ್ಸ್ ಏನಿದಾವಲ್ಲ ಇದ್ರ ಸ್ಕ್ರೀನ್ ಶಾಟ್ ಅನ್ನ ಕೂಡ ಇಲ್ಲಿ ಸೇವ್ ಮಾಡಿರ್ತೈತಿ. ಸೊ ನೀವು ಮ್ಯಾನ್ಯುವಲ್ ಆಗಿ ಸೇವ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸೊ ದಟ್ ಈಸ್ ಆಕ್ಚುಲಿ ಅ ಪ್ಲಸ್. ಲೆಟ್ ಮಿ ಶೋ ಯು ಒನ್ ಮೋರ್ ಎಕ್ಸಾಂಪಲ್. ಇಲ್ಲಿ ಸೇಮ್ ಪ್ರಾಜೆಕ್ಟ್ ಒಳಗಡೆ ನಾ ಇಲ್ಲಿ ಮತ್ತೊಂದು ಚಾರ್ಟ್ ಅನ್ನ ಓಪನ್ ಮಾಡ್ತೇನೆ. ಇಲ್ಲಿ ಈ ಸಾರಿ ಏನ್ ಮಾಡ್ತಾ ಇದ್ದೇನೆ ಅಂತಂದ್ರೆ ಯೂಸಿಂಗ್ ದ ಸೇಮ್ ಫೈಲ್ಸ್ ಇನ್ ದ ಫೋಲ್ಡರ್ ಕ್ರಿಯೇಟ್ ಅ 10 ಪೇಜ್ ಪ್ರೆಸೆಂಟೇಷನ್ ಆನ್ ಫೈನಾನ್ಷಿಯಲ್ ರಿಪೋರ್ಟ್. ನಾವು ಇವಾಗ ರಿಪೋರ್ಟ್ ಅನ್ನ ರೆಡಿ ಮಾಡಿದ್ವಿ. ನಾ ಇವಾಗ ಅದನ್ನ ಯಾರಿಗಾದ್ರೂ ಪ್ರೆಸೆಂಟ್ ಮಾಡ್ಬೇಕಿತ್ತ, PPT ಪ್ರೆಸೆಂಟೇಷನ್ ಬೇಕಾಗಿತ್ತು ಅಂತಂದ್ರೆ ಅದನ್ನ ಕೂಡ ನಾವು ಕ್ರಿಯೇಟ್ ಮಾಡಿಸಬಹುದು. ಸೊ ನಾ ಇವಾಗ ಇಲ್ಲಿ ಸಿಂಪಲ್ ಟಾಸ್ಕ್ ಅನ್ನ ಕೊಟ್ಟಿದ್ದೇನೆ. ಇವಾಗ ಇದನ್ನ ಎಂಟರ್ ಕೊಟ್ಟ ತಕ್ಷಣ ಸೇಮ್ ಥಿಂಗ್ ಅಗೇನ್ ಇದೆ. ಅದೇ ಸೇಮ್ ಫೋಲ್ಡರ್ ಒಳಗಡೆ ಹೋಗ್ಬಿಟ್ಟ ಆ ಫೈಲ್ಸ್ ಗಳನ್ನ ಆಕ್ಸೆಸ್ ಮಾಡಿ ನಮ್ಗೊಂದು PPT ಪ್ರೆಸೆಂಟೇಷನ್ ಅನ್ನ ರೆಡಿ ಮಾಡ್ಕೊಡ್ತೈತಿ. ಹೇರ್ ಯು ಗೋ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ನಾ ಇಲ್ಲಿ ಈ ಪ್ರಾಂಪ್ಟ್ ಅನ್ನ ಕೊಟ್ಟಿದ್ದೆಲ್ಲ ಅದಕ್ಕೆ ಇದು ಒಂದು PPT ಪ್ರೆಸೆಂಟೇಷನ್ ಅನ್ನ ಕ್ರಿಯೇಟ್ ಮಾಡಿಕೊಟ್ಟೈತಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಅಗೇನ್ ಸೇಮ್ ಆ ರಿಪೋರ್ಟ್ ಏನು ಓಪನ್ ಆಗಿತ್ತಲ್ಲ ಎಕ್ಸೆಲ್ ರಿಪೋರ್ಟ್ ಅದೇ ತರ ಇಲ್ಲೂ ಕೂಡ PPT ಪ್ರೆಸೆಂಟೇಷನ್ ಓಪನ್ ಆಗ್ತೈತಿ. ದಿಸ್ ಹ್ಯಾಸ್ ಡನ್ ಅ ಅಮೇಜಿಂಗ್ ಜಾಬ್. ಸೊ ಈ ತರ ಇದೆ PPT ಪ್ರೆಸೆಂಟೇಷನ್ ಅನ್ನು ಕೂಡ ಕ್ರಿಯೇಟ್ ಮಾಡಿಕೊಡ್ತೈತಿ. ಓಪನ್ ಇನ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಇದು ಎಲ್ಲಿ ಸೇವ್ ಆಗೈತಲ್ಲ ಆ ಒಂದು ಫೋಲ್ಡರ್ ಅನ್ನ ಕೂಡ ನಮ್ಗೆ ಇಲ್ಲಿ ಓಪನ್ ಮಾಡ್ತೈತಿ. ಇಲ್ಲಿ ಐತೆ ನೋಡ್ರಿ. ಇದನ್ನ ಡಬಲ್ ಕ್ಲಿಕ್ ಮಾಡಿದೆ ಅಂತಂದ್ರೆ ಇವಾಗ ಇದ PPT ಪ್ರೆಸೆಂಟೇಷನ್ ನನಗೆ ಓಪನ್ ಆಗ್ತೈತಿ. ನಿಮ್ಗೆ ಬೇಕು ಅಂತಂದ್ರೆ ನೀವು ಚೇಂಜಸ್ ಅನ್ನ ಕೂಡ ಮಾಡ್ಬೋದು, ಮ್ಯಾನ್ಯುವಲಿ ಕೂಡ ಚೇಂಜಸ್ ಅನ್ನ ಮಾಡ್ಬೋದು. ಸೊ ಇಲ್ಲಿವರೆಗೂ ನಿಮಗೆ ಗೊತ್ತಾಯ್ತಾ ನಿಮ್ಮ ಇಂಟರ್ನಲ್ ಸಿಸ್ಟಮ್ ಒಳಗಡೆ ಇರುವಂತ ಫೈಲ್ಸ್ ಗಳನ್ನ ಆಕ್ಸೆಸ್ ಮಾಡಿ ರಿಪೋರ್ಟ್ಸ್, ಸ್ಲೈಡ್ಸ್ ಅಂಡ್ ವೇರಿಯಸ್ ಅದರ್ ಥಿಂಗ್ಸ್ ಅನ್ನ ಯಾವ ತರ ಜನರೇಟ್ ಮಾಡೋದು ಅಂತ ಹೇಳಿ. ಬಟ್ ನೀವೇನಾದ್ರೂ ಎಕ್ಸ್ಟರ್ನಲ್ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಿ ಅದ್ರ ಮೇಲೆ ಥಿಂಗ್ಸ್ ಅನ್ನ ಬಿಲ್ಡ್ ಮಾಡಬೇಕು ಅಂತಂದ್ರೆ ಅದು ಯಾವ ತರ ಮಾಡ್ಬೇಕು. ಸೊ ಇಲ್ಲೇ ನಮ್ಗೆ ಹ್ಯಾಂಡಿ ಆಗ್ತಾವ ಪ್ಲಗಿನ್ಸ್. ಹೊಸ ಚಾಟ್ ಅನ್ನ ಓಪನ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ತಿರ್ಬೋದ
ಇಲ್ಲಿ ಈ ಪ್ರಾಜೆಕ್ಟನ್ನು ಕೂಡ ನಾನು ಡಿಸ್ಮಿಸ್ ಮಾಡ್ತಾ ಇದ್ದೇನೆ. ನಾನು ಇದನ್ನ ಔಟ್ಸೈಡ್ ದ ಪ್ರಾಜೆಕ್ಟ್ ನಾನು ನಿಮ್ಗೆ ತೋರಿಸ್ತಾ ಇದ್ದೇನೆ. ಓಕೆ, ಸೊ ಇಲ್ಲಿ ಈ ಪ್ಲಗ್ಗಿನ್ಸ್ ಅಂತ ಐತಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಇಲ್ಲಿ ಆಲ್ರೆಡಿ ಇನ್ಸ್ಟಾಲ್ಡ್ ಪ್ಲಗ್ಗಿನ್ಸ್ ಏನಿರ್ತಾವಲ್ಲ ಅದೆಲ್ಲ ಇಲ್ಲಿ ನಿಮ್ಗೆ ಕಾಣಿಸ್ತಿರ್ತಾವ. ನಿಮ್ಗೆ ಏನಾದರೂ ಅಡಿಷನಲ್ ಪ್ಲಗ್ಗಿನ್ಸ್ ಬೇಕಿತ್ತು ಅಂತಂದ್ರೆ ಕನೆಕ್ಟ್ ಪ್ಲಗ್ಗಿನ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಬ್ರೌಸ್ ಆಲ್ ಪ್ಲಗ್ಗಿನ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ತಿರ್ಬೋದು ನಾ ಯಾವೆಲ್ಲ ಪ್ಲಗ್ಗಿನ್ಸ್ಗಳನ್ನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೇನೆ ಮತ್ತು ಫೀಚರ್ಡ್ ಪ್ಲಗ್ಗಿನ್ಸ್ ಯಾವಿದಾವ ಅದಷ್ಟೇ ಅಲ್ಲ, ಮತ್ತು ವೇರಿಯಸ್ ಕ್ಯಾಟಗರಿಯನ್ನು ಇವ್ರು ಮಾಡಿರ್ತಾರೆ. ಪ್ರಾಡಕ್ಟಿವಿಟಿಗೋಸ್ಕರ, ಕ್ರಿಯೇಟಿವಿಟಿಗೋಸ್ಕರ, ಡೆವಲಪರ್ ಟೂಲ್ಸ್, ಬಿಸ್ನೆಸ್ ಆಪರೇಷನ್ಸ್, ಇದೇ ತರ. ಸೊ ಇದ್ರೊಳಗಡೆ ಒನ್ ಆಫ್ ದಿ ಥಿಂಗ್ ಲೈಕ್ ಮೋಸ್ಟ್ ಆಫ್ ದಿ ಯೂಟ್ಯೂಬರ್ಸ್ ಯೂಸ್ ಮಾಡ್ತಾರೆ ಅಥವಾ ಕಂಟೆಂಟ್ ಕ್ರಿಯೇಟರ್ಸ್ ಯೂಸ್ ಮಾಡ್ತಾರೆ ಕ್ಯಾನ್ವಾ. ಇವಾಗ ಕ್ಯಾನ್ವಾ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಇದು ನಮ್ಗೆ ಡಿಸೈನ್ಸ್ ಅನ್ನ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತೈತಿ. ಸೊ ಟ್ರೈನ ಚಾರ್ಟ್ ಮೇಲೆ ಕೊಡ್ತು ಅಂತಂದ್ರೆ ಇಲ್ಲಿಂದ ಡೈರೆಕ್ಟ್ ಆಗಿ ಕ್ಯಾನ್ವಾನ ಸೆಲೆಕ್ಟ್ ಮಾಡ್ತೈತಿ, ಜಸ್ಟ್ ಲೈಕ್ ಚಾಟ್ ಜಿಪಿಟಿ ಒಳಗಡೆ. ಬಟ್ ನಾನು ನಿಮ್ಗೆ ಇವತ್ತು ಒಂದು ರಿಯಲ್ ವರ್ಲ್ಡ್ ಯೂಸ್ ಕೇಸ್ ಅನ್ನ ತೋರಿಸ್ತಾ ಇದ್ದೇನೆ. ಸಪೋಸ್ ಅನ್ಕೊಡ್ರಿ ನಮ್ಗೆ ದಿನಕ್ಕೆ ಬಹಳಷ್ಟು ಇಮೇಲ್ಸ್ ಬರ್ತಾವ, ರೈಟ್? ಆಸ್ ಅ ಪ್ರೊಫೆಷನಲ್ ನಮ್ಗೆ ಬಹಳಷ್ಟು ಇಮೇಲ್ಸ್ ಬರ್ತಾವ. ನಾವು ಚಾಟ್ ಜಿಪಿಟಿಗೆ ಹೇಳ್ಬೋದು ನನ್ನ ಇನ್ಬಾಕ್ಸ್ಗೆ ಹೋಗ್ಬಿಟ್ಟ, ಅಂದ್ರೆ ನನ್ನ ಜಿಮೇಲ್ ಇನ್ಬಾಕ್ಸ್ಗೆ ಹೋಗ್ಬಿಟ್ಟ ಯಾವೆಲ್ಲ ಇಮೇಲ್ಸ್ ಬಂದಿದಾವ ಅವೆಲ್ಲಾನು ಸ್ಟಡಿ ಮಾಡಿ ಅದ್ರೊಳಗಡೆ ಯಾವ ಇಂಪಾರ್ಟೆಂಟ್ ಇದಾವಲ್ಲ ಅದಕ್ಕೆ ನನಗೆ ರೆಸ್ಪಾನ್ಸ್ ಅನ್ನ ರೆಡಿ ಮಾಡು ಅಂತ ಹೇಳ್ಬೋದ. ಸೊ ಫಾರ್ ಎಕ್ಸಾಂಪಲ್ ನಾ ಇಲ್ಲಿ ಒಂದು ಪ್ರಾಂಪ್ಟ್ ಅನ್ನ ಇವಾಗ ಟೈಪ್ ಮಾಡ್ತಾ ಇದ್ದೇನೆ. Look at my Gmail inbox and let me know if there are any new emails that needs my attention and write a reply to those emails. Do not send, just write a responses. That's it. Okay, ಸೊ ಇದು ಇವಾಗ ಏನು ಮಾಡ್ತೈತಿ ಅಂತಂದ್ರೆ ನನ್ನ ಜಿಮೇಲ್ಗೆ ಹೋಗ್ಬಿಟ್ಟ ಡೈರೆಕ್ಟ್ ಆಗಿ ಇಲ್ಲಿಂದ ನನ್ನ ಜಿಮೇಲ್ ಅನ್ನ ಆಕ್ಸೆಸ್ ಮಾಡಿ ಅಲ್ಲಿ ಯಾವ್ಯಾವ ಇಮೇಲ್ಸ್ ಇದಾವಲ್ಲ ಅವುಗಳನ್ನೆಲ್ಲಾನು ಸ್ಟಡಿ ಮಾಡಿ ಅದ್ರೊಳಗಡೆ ಯಾವ ಇಂಪಾರ್ಟೆಂಟ್ ಇದಾವಲ್ಲ ಅವುಗಳನ್ನ ರೀಡ್ ಮಾಡಿ ಅದಕ್ಕೆ ರೆಸ್ಪಾನ್ಸ್ ಅನ್ನ ರೆಡಿ ಮಾಡಿಡ್ತೈತಿ. ಸೆಂಡ್ ಮಾಡಂಗಿಲ್ಲ, ರೆಡಿ ಮಾಡಿಡ್ತೈತಿ. ಸೊ ಇವಾಗ ನಾ ಇದಕ್ಕೆ ಎಂಟರ್ ಅನ್ನ ಕೊಡ್ತೇನೆ, ರೆಸ್ಟ್ ಆಸ್ ಇಟ್ ಈಸ್ ಇಡ್ತೇನೆ, ಲೈಕ್ ಆಸ್ಕ್ ಫಾರ್ ಅಪ್ರೂವಲ್ ಅಂತ ಕೊಡ್ತಾ ಇದ್ದಾನೆ. ಬಿಕಾಸ್ ಐ ಡೋಂಟ್ ವಾಂಟ್ ಇಟ್ ಟು ಡೈರೆಕ್ಟ್ಲಿ ಗೋ ಅಂಡ್ ಆಕ್ಸೆಸ್ ಮೈ ಮೇಲ್ ಬಾಕ್ಸ್ ವಿತೌಟ್ ಮೈ ಕನ್ಸೆಂಟ್. ಸೊ ಇವಾಗ ಎಂಟರ್ ಕೊಡ್ತಾ ಇದ್ದಾನೆ. ಎಂಟರ್ ಕೊಟ್ಟ ತಕ್ಷಣ ನೀವು ಇಲ್ಲಿ ನೋಡ್ತಿರ್ಬೋದು ಇದು ತನ್ನ ಕೆಲಸನ ಶುರು ಮಾಡ್ತೈತಿ. ಇದು ಮಾಡ್ತಿರ್ಬೇಕಾದ್ರೆ ನಾ ಇವಾಗ ಏನ್ ಮಾಡ್ತೇನೆ ಅಂತಂದ್ರೆ ಇಲ್ಲಿ ನಾನು ನಿಮ್ಗೆ ಒಂದು ಬೆಸ್ಟ್ ಪಾರ್ಟ್ ಅನ್ನ ಹೇಳ್ತೇನೆ. ಇಲ್ಲಿ ಫಾರ್ವರ್ಡ್ ಹ್ಯಾಶ್ ಅನ್ನ ಸ್ಲ್ಯಾಶ್ ಅನ್ನ ಕ್ಲಿಕ್ ಮಾಡಿ ಪೆಟ್ ಅಂತ ಟೈಪ್ ಮಾಡ್ರಿ. ಪೆಟ್ ಅಂತ ಟೈಪ್ ಮಾಡಿದ್ರಿ ಅಂತಂದ್ರೆ ನೀವು ಇಲ್ಲಿ ನೋಡ್ತಿರ್ಬೋದು ರೈಟ್ ಸೈಡ್ ಒಳಗಡೆ ಇಲ್ಲೊಂದು ಪೆಟ್ ಬರ್ತೈತಿ. ಈ ಪೆಟ್ ಏನ್ ಮಾಡ್ತೈತಿ ಅಂತಂದ್ರೆ ನಾವಿಲ್ಲಿ ಇದು ವರ್ಕ್ ಮಾಡ್ತಿರ್ಬೇಕಾದ್ರೆ ನಾವ್ ಇಲ್ಲೇ ಇರಬೇಕು ಅಂತ ಇಲ್ಲ, ನಾವು ಬೇರೆ ಕೆಲಸ ಮಾಡಬಹುದು. ಫಾರ್ ಎಕ್ಸಾಂಪಲ್ ನಾ ಇಲ್ಲಿ ನನ್ನ ಚಾನಲ್ ಒಳಗಡೆ ಬಂದ್ಬಿಟ್ಟು ನಾನು ಬೇರೆ ಕೆಲಸನ ಮಾಡ್ತಾ ಇರ್ಬೋದ, ಅದು ಬ್ಯಾಕ್ ಎಂಡ್ ಒಳಗಡೆ ವರ್ಕ್ ಕೆಲಸ ಮಾಡ್ತಾನೆ ಇರ್ತೈತಿ, ಚಾಟ್ ಜಿಪಿಟಿ ಕೆಲಸ ಮಾಡ್ತಾನೆ ಇರ್ತೈತಿ. ಅಲ್ಲಿ ಏನಾದ್ರೂ ಇನ್ಪುಟ್ಸ್ ಬೇಕು ಅಂತಂದ್ರೆ ಈ ಪೆಟ್ ಏನೈತಲ್ಲ ಈ ಪೆಟ್ ಇಲ್ಲಿ ಕಲರ್ ಒಳಗಡೆ ಇಲ್ಲಿ ನಮ್ಗೆ ಇಂಟಿಮೇಷನ್ ಅನ್ನ ಕೊಡ್ತೈತಿ ಅಥವಾ ನೋಟಿಫಿಕೇಶನ್ ಅನ್ನ ಕೊಡ್ತೈತಿ. ಇದ್ರ ಮೇಲೆ ಕ್ಲಿಕ್ ಮಾಡಿದೆ ಅಂತಂದ್ರೆ ಇಲ್ಲಿ ನಮ್ಗೆ ಇದು ಹೇಳ್ತೈತಿ, ಇಲ್ಲಿ ರಿವ್ಯೂ ದ ಇನ್ಬಾಕ್ಸ್ ಆ್ಯಂಡ್ ಡ್ರಾಫ್ಟ್ ಇಮೇಲ್ಸ್ ನಾವೇನು ಟಾಸ್ಕನ್ನು ರೆಡಿ ಮಾಡಿದ್ವಲ್ಲ ಅಲ್ಲಿ ನಮ್ದು ಇನ್ಪುಟ್ ಬೇಕಾಗೈತಿ ಅಂತೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಿದೆ ಅಂತಂದ್ರೆ ಇದು ಆಟೋಮೆಟಿಕ್ ಆಗಿ ನನಗೆ ಚಾಟ್ ಜಿಪಿಟಿಗೆ ಇಲ್ಲಿ ತೊಗೊಂಡು ಹೋಗ್ತೈತಿ. ಇಲ್ಲಿ ನೋಡ್ರಿ ಅಲೌ ಚಾಟ್ ಜಿಪಿಟಿ ಟು ಆಕ್ಸೆಸ್ ಜಿಮೇಲ್. ಸೊ ನಾ ಇವಾಗ ಜಿಮೇಲ್ ಅನ್ನ ಆಕ್ಸೆಸ್ ಕೊಡ್ತಾ ಇದ್ದಾನೆ, ಅಲೌ ಒನ್ಸ್ ಅಂತ ಕೊಡ್ತೇನೆ. ಅಲೌ ಒನ್ಸ್ ಅಂತ ಕೊಟ್ಟ ತಕ್ಷಣ ಇದೇನ್ ಮಾಡ್ತೈತಿ ತನ್ನ ಕೆಲಸನ ಕಂಟಿನ್ಯೂ ಮಾಡ್ತೈತಿ. ನೀವು ಇವಾಗ ಇಲ್ಲಿ ರೈಟ್ ಸೈಡ್ ಒಳಗಡೆ ನೋಡ್ತಿರ್ಬೋದು ಇಲ್ಲಿ ಇನ್ಬಾಕ್ಸ್ಗೆ ಹೋಗ್ಬಿಟ್ಟ ಇಲ್ಲಿ ನನ್ನ ಇನ್ಬಾಕ್ಸ್ ಅನ್ನ ಇದು ಆಕ್ಸೆಸ್ ಮಾಡಿ ಇಮೇಲ್ ಅನ್ನ ಓದ್ಲಿಕ್ಕತ್ತೈತಿ. ಸೊ ಇವಾಗ ನನಗೆ ಇದರ ರೆಸ್ಪಾನ್ಸ್ ಅನ್ನ ಕೊಟ್ಟೈತಿ, ಬಟ್ ನಾ ಇದನ್ನ ನಿಮ್ಗೆ ತೋರಿಸ್ತಾ ಇಲ್ಲ ಫಾರ್ ಪ್ರೈವಸಿ ರೀಸನ್ಸ್. ಇದು ನನಗೆ ರಿಪ್ಲೈ ಅನ್ನ ಬರ್ತೈತಿ. ನಾ ಇವಾಗ ಡೈರೆಕ್ಟ್ ಆಗಿ ನನ್ನ ಜಿಮೇಲ್ ಒಳಗಡೆ ಹೋಗಿ ನೋಡಿದೆ ಅಂತಂದ್ರೆ ಅಲ್ಲಿ ನನಗೆ ಎಲ್ಲ ರೆಸ್ಪಾನ್ಸಸ್ ರೆಡಿ ಆಗಿರ್ತಾವ. ನಾ ಜಸ್ಟ್ ಒಂದ್ಸರಿ ಓದ್ಬಿಟ್ಟು ಡಬಲ್ ಚೆಕ್ ಮಾಡಿ ಸೆಂಡ್ ಮಾಡ್ಬೋದು. ಬೇಕಾದ್ರೂ ಏನಾದರೂ ಚೇಂಜಸ್ ಮಾಡ್ಬೋದು ಅಂದ್ರೆ ಮಾಡ್ಬೋದು. ಆಮೇಲೆ ಈ ಪೆಟ್ ಅನ್ನ ಕ್ಲೋಸ್ ಮಾಡಬೇಕು ಅಂದ್ರೆ ರೈಟ್ ಕ್ಲಿಕ್ ಮಾಡಿ ಕ್ಲೋಸ್ ಪೆಟ್ ಅಂತ ಕೊಟ್ರಿ ಅಂತಂದ್ರೆ ಪೆಟ್ ಕ್ಲೋಸ್ ಆಗ್ತೈತಿ. ಸೊ ಸಪೋಸ್ ಅನ್ಕೊಡ್ರಿ ಈ ಒಂದು ಪ್ರಾಸೆಸ್ ಏನೈತಲ್ಲ ಈ ಪ್ರಾಸೆಸ್ ಅನ್ನ ನೀವು ಎವ್ರಿ ಡೇ ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ ಅಂತ ಅನ್ಕೊಡ್ರಿ. ಸೊ ನೀವು ಎವ್ರಿ ಡೇ ಬಂದ್ಬಿಟ್ಟು ಈ ಪ್ರಾಂಪ್ಟ್ ಅನ್ನ ಬರೆಯೋ ಅವಶ್ಯಕತೆ ಇಲ್ಲ. ನೀವೇನ್ ಮಾಡ್ಬೋದು ಅಂತಂದ್ರೆ ಜಸ್ಟ್ ಇಲ್ಲಿ ಚಾಟ್ ಜಿಪಿಟಿಗೆ ಹೇಳ್ಬೋದ ಡೂ ದಿಸ್ ಎವ್ರಿ ಡೇ ಅಟ್ 9 AM. ಸೊ ಇಷ್ಟು ಕೊಟ್ರಿ ಅಂತಂದ್ರೆ ಇವಾಗ ಇದೇನ್ ಮಾಡ್ತೈತಿ ಅಂತಂದ್ರೆ ನಮಗೆ ಈ ಒಂದು ಟಾಸ್ಕ್ ಅನ್ನ ಸ್ಕೆಡ್ಯೂಲ್ ಮಾಡ್ತೈತಿ. ಸಿ ಐ ವಿಲ್ ಸೆಟ್ ಅಪ್ ಅ ಡೈಲಿ 9 AM ಇನ್ಬಾಕ್ಸ್ ರಿವ್ಯೂ ದಟ್ ಫ್ಲಾಗ್ಸ್ ಐಟಮ್ಸ್ ನೀಡಿಂಗ್ ಅಟೆನ್ಷನ್ ಅಂಡ್ ಡ್ರಾಫ್ಟ್ಸ್ ರಿಪ್ಲೈಸ್ ವಿತೌಟ್ ಸೆಂಡಿಂಗ್ ದಮ್. ನೀವು ಇವಾಗ ಇಲ್ಲಿ ನೋಡ್ತಿರ್ಬೋದ ಇದು ಒಂದು ಸ್ಕೆಡ್ಯೂಲ್ ಅನ್ನ ರೆಡಿ ಮಾಡೈತಿ, ಡೈಲಿ ಜಿಮೇಲ್ ಇನ್ಬಾಕ್ಸ್ ರಿವ್ಯೂ. ಇದನ್ನ ನಾವಿಲ್ಲಿ ಓಪನ್ ಮಾಡ್ಬೋದಾ, ಈ ತರ ಕ್ಲಿಕ್ ಮಾಡಿ ಇಲ್ಲಿ ನಾವು ಏನಾದರೂ ಚೇಂಜಸ್ ಮಾಡಬೇಕಾದ್ರೆ ಮಾಡ್ಬೋದ. ನೀವು ನಿಮ್ಮ ಎಲ್ಲ ಟಾಸ್ಕ್ಗಳನ್ನ ಇಲ್ಲಿ ಸ್ಕೆಡ್ಯೂಲ್ಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದ ಚೆಕ್ ಮಾಡ್ಬೋದು. ಸಿ ಇಲ್ಲಿ
ನೀವು ಇಲ್ಲಿ ಚೆಕ್ ಮಾಡ್ಬೋದು. ಆಕ್ಟಿವ್ ಯಾವಿದಾವ, ಪಾಸ್ಡ್ ಯಾವಿದಾವ, ಇದೆಲ್ಲ ಕೂಡ ನೀವು ಇಲ್ಲಿ ಫಿಲ್ಟರ್ ಅನ್ನ ಮಾಡ್ಬೋದು. ಅನದರ್ ಥಿಂಗ್, ನೀವೇನಾದ್ರೂ ಎವ್ರಿ ಡೇ ಸೇಮ್ ಪ್ರಾಂಪ್ಟ್ ಗಳನ್ನ ಯೂಸ್ ಮಾಡ್ತಾ ಇದ್ರಿ ಅಂತಂದ್ರೆ, ರಿಪೀಟೆಡ್ ವರ್ಕ್ ಮಾಡ್ತಾ ಇದ್ರಿ ಅಂತಂದ್ರೆ, ನೀವು ಸ್ಕಿಲ್ಸ್ ಗಳನ್ನ ಬಿಲ್ಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಲೆಟ್ಸ್ ಸೇ ನಾವಿಲ್ಲಿ ಒಂದು PPT ಪ್ರೆಸೆಂಟೇಷನ್ ಅನ್ನ ಕ್ರಿಯೇಟ್ ಮಾಡಿದ್ವಿ. ಇನ್ ಫ್ಯೂಚರ್ ಒಳಗಡೆ ನಮ್ಗೆ ಸೇಮ್ ವೇ ಒಳಗಡೆ ಸೇಮ್ ಕಲರ್ ಇರ್ಬೇಕಾ, ಸೇಮ್ ಬ್ರ್ಯಾಂಡಿಂಗ್ ಇರ್ಬೇಕಾ, ಸೇಮ್ ಟೆಕ್ಸ್ಟ್ ಇರೋ ತರ ನಮ್ಗೇನಾದ್ರೂ PPT ಪ್ರೆಸೆಂಟೇಷನ್ ಬೇಕು ಅಂತಂದ್ರೆ, ಅಂದ್ರೆ ಮುಂದೆ ಎಲ್ಲ ನಾವು ಸೇಮ್ ಬ್ರ್ಯಾಂಡಿಂಗ್ ಅನ್ನ ಮೇಂಟೈನ್ ಮಾಡಬೇಕು ಅಂತಂದ್ರೆ ನಾವು ಸ್ಕಿಲ್ ಅನ್ನ ಸೆಟ್ ಮಾಡ್ಬೋದು. ಅಂಡ್ ಇಟ್ ಈಸ್ ವೆರಿ ಈಸಿ. ಸೊ ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ಇಲ್ಲಿ ಚಾಟ್ ಬಾಕ್ಸ್ ಒಳಗಡೆ ಬಂದ್ಬಿಟ್ಟ ಇಲ್ಲಿ ನೀವು ಒಂದು ಸಿಂಪಲ್ ಪ್ರಾಂಪ್ಟ್ ಅನ್ನ ಬರೀಬೇಕು. ಡೋಂಟ್ ವರಿ, ಈ ಎಲ್ಲ ಪ್ರಾಂಪ್ಟ್ಸ್ ಗಳನ್ನ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರ್ತೇನೆ. ಟರ್ನ್ ದಿಸ್ ಇಂಟು ಅ ಸ್ಕಿಲ್ so that next time when I want to create a PPT presentation, you can use the same style, text and colors. So it is that simple, right? So colors ಈ ತರ ಕೊಟ್ಟ ಎಂಟರ್ ಕೊಡ್ರಿ. ಎಂಟರ್ ಕೊಟ್ಟ ತಕ್ಷಣ ಇದೇನ್ ಮಾಡ್ತೈತಿ ಅಂತಂದ್ರೆ ನಮಗೊಂದು ಸ್ಕಿಲ್ ಅನ್ನ ಕ್ರಿಯೇಟ್ ಮಾಡ್ತೈತಿ. ಇದು ನಿಮ್ಗೆ ಇವಾಗ ಇಲ್ಲಿ ಒಂದು ಪರ್ಮಿಷನ್ ಅನ್ನ ಕೇಳ್ತೈತಿ. ಆ ಒಂದು ಪರ್ಟಿಕ್ಯುಲರ್ ಎಕ್ಸ್ಟೆನ್ಷನ್ ಅನ್ನ ಇನ್ಸ್ಟಾಲ್ ಮಾಡ್ಲಿಕ್ಕೆ, ಸ್ಕಿಲ್ ಅನ್ನ ಇನ್ಸ್ಟಾಲ್ ಮಾಡ್ಲಿಕ್ಕೆ ಅಲೌ ಅಂತ ಕೊಡ್ರಿ. ಅಲೌ ಕೊಟ್ಟ ತಕ್ಷಣ ಇದು ನಮ್ಗೆ ಸ್ಕಿಲ್ ಅನ್ನ ರೆಡಿ ಮಾಡ್ತೈತಿ. ಆಲ್ರೈಟ್, ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ಇದು ನಮ್ಗೆ NVIDIA ಫೈನಾನ್ಷಿಯಲ್ ರಿಪೋರ್ಟ್ ಅಂತ ಹೇಳಿ ಒಂದು ಪ್ರೆಸೆಂಟೇಷನ್ ಟೆಂಪ್ಲೇಟ್ ಅನ್ನ ರೆಡಿ ಮಾಡೈತಿ. ಸೊ ಇವಾಗ ಇದನ್ನ ನಾವು ಯೂಸ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು ಅಂತಂದ್ರೆ, ಸಪೋಸ್ ನೀವು ಹೊಸ ಚಾರ್ಟ್ ಅನ್ನ ಓಪನ್ ಮಾಡ್ರಿ, ಪವರ್ ಹ್ಯಾಶ್ ಅನ್ನ ಸ್ಲ್ಯಾಶ್ ಅನ್ನ ಸೆಲೆಕ್ಟ್ ಮಾಡ್ರಿ, NVIDIA ನೋಡ್ರಿ, NV ಅಂತ ಟೈಪ್ ಮಾಡಿದ ತಕ್ಷಣ ಇಲ್ಲಿ NVIDIA ಫೈನಾನ್ಷಿಯಲ್ ರಿಪೋರ್ಟ್ ಅಂತ ಬಂತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಆ ಒಂದು ಸ್ಕಿಲ್ ಸೆಲೆಕ್ಟ್ ಆಗ್ತೈತಿ. ಆಮೇಲೆ ನೀವು ನಿಮ್ಮ ಫೋಲ್ಡರ್ ಅನ್ನ ಸೆಲೆಕ್ಟ್ ಮಾಡ್ರಿ, ಜಸ್ಟ್ ಹೇಳ್ರಿ ಕ್ರಿಯೇಟ್ ಅ ಪ್ರಾಜೆಕ್ಟ್ ಅಂತ ಹೇಳಿ. ಇದು ಕೂಡ ಸೇಮ್ ಟೆಕ್ಸ್ಟ್, ಸೇಮ್ ಕಲರ್, ಸೇಮ್ ಸ್ಟೈಲ್ ಒಳಗಡೆ ನಿಮ್ಗೆ ಫ್ಯೂಚರ್ ಒಳಗಡೆ PPT ಪ್ರೆಸೆಂಟೇಷನ್ ಅನ್ನ ರೆಡಿ ಮಾಡ್ತೈತಿ. ಇದಷ್ಟೇ ಅಲ್ಲ, ನೀವು ಚಾಟ್ GPT ವರ್ಕ್ ಒಳಗಡೆ ನೀವು ಇಮೇಜಸ್ ಅನ್ನು ಕೂಡ ಜನರೇಟ್ ಮಾಡ್ಬೋದು. ಸೊ ಈ ತರ ರಿಯಲಿಸ್ಟಿಕ್ ಇಮೇಜಸ್ ಅನ್ನು ಕೂಡ ನೀವು ಜನರೇಟ್ ಮಾಡ್ಬೋದು. ಒನ್ ಬೆಸ್ಟ್ ಪಾರ್ಟ್, ಇಲ್ಲಿ ನಿಮ್ಗೆ ವಾಟರ್ ಮಾರ್ಕ್ ಇರೋದಿಲ್ಲ. ಜೆಮಿನಿ ಒಳಗಡೆ ಎಲ್ಲ ವಾಟರ್ ಮಾರ್ಕ್ ಇರ್ತೈತಿ. ಸೊ ದಿಸ್ ಇಸ್ ದ ಪ್ಲಸ್ ಪಾಯಿಂಟ್ ಫ್ರಮ್ ದಿ ಚಾಟ್ GPT ಸೈಡ್. ಸೊ ಈ ತರ ನೀವು ಚಾಟ್ GPT ವರ್ಕ್ ಅನ್ನ ಯೂಸ್ ಮಾಡ್ಕೊಂಡು ವೇರಿಯಸ್ ಆಟೋಮೇಷನ್ಸ್ ಅನ್ನ ಮಾಡ್ಬೋದು. ನಿಮ್ಮ ಇಂಟರ್ನಲ್ ಫೈಲ್ಸ್ ಗಳನ್ನ ಯೂಸ್ ಮಾಡ್ಕೊಂಡು PPT ಪ್ರೆಸೆಂಟೇಷನ್, ರಿಪೋರ್ಟ್, ಸ್ಲೈಡ್ಸ್, ಡೆಕ್ಸ್, ಸೈಟ್ಸ್, ವೇರಿಯಸ್ ಥಿಂಗ್ಸ್ ಅನ್ನ ಬಿಲ್ಡ್ ಮಾಡಬಹುದು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊಳ್ತೇನೆ. ವಿಡಿಯೋನ ಲೈಕ್ ಮಾಡ್ರಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ಮತ್ತೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತು ರಾಜ್ವೀರ್ AI ಸ್ಟುಡಿಯೋ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಇಲ್ಲಿ ನಾನು ನಿಮ್ಗೆ ಸಿಂಪಲ್ ಕನ್ನಡದೊಳಗಡೆ AI ಟೂಲ್ಸ್, AI ಟ್ಯುಟೋರಿಯಲ್ಸ್, AI ಅಪ್ಡೇಟ್ಸ್ ಗಳನ್ನ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತಾನೆ. ಅಂಡ್ ಅನದರ್ ಥಿಂಗ್, ನೀವೇನಾದ್ರೂ ಅರೌಂಡ್ ದ ವರ್ಲ್ಡ್ AI ಒಳಗಡೆ ಏನೆಲ್ಲ ಅಪ್ಡೇಟ್ಸ್ ಆಗ್ತಾ ಇದಾವ, ಡೆವಲಪ್ಮೆಂಟ್ಸ್ ಆಗ್ತಾ ಇದಾವ ಅಂತ ಹೇಳಿ ಅಪ್ ಟು ಡೇಟ್ ಇರಬೇಕು ಅಂತ ಅನ್ಕೊಂಡಿದ್ರಿ ಅಂತಂದ್ರೆ ಇವತ್ತು ನಮ್ಮ ಕನ್ನಡ AI ವಾಟ್ಸ್ಆಪ್ ಕಮ್ಯುನಿಟಿಯನ್ನ ಜಾಯ್ನ್ ಆಗ್ರಿ. ಅಲ್ಲಿ ನಾನು ನಿಮ್ಗೆ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಅನ್ನ ಶೇರ್ ಮಾಡ್ತೇನೆ, ಲೈಕ್ ಪ್ರಾಂಪ್ಟ್ಸ್, ಟಿಪ್ಸ್, ಟ್ರಿಕ್ಸ್ ಅಂಡ್ ವೇರಿಯಸ್ ಅದರ್ ಥಿಂಗ್. ಇದರ ಲಿಂಕ್ ಅನ್ನ ಇಲ್ಲಿ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತಾನೆ. ಮತ್ತೆ ಇಲ್ಲಿ QR ಕೋಡ್ ಸ್ಕ್ಯಾನರ್ ಕೂಡ ಬರ್ತೈತಿ, ಅದನ್ನ ಸ್ಕ್ಯಾನ್ ಮಾಡಿ ಕೂಡ ನೀವು ಜಾಯ್ನ್ ಆಗ್ಬೋದು. ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು ಹೊಸ AI ಟೂಲ್, AI ಟ್ಯುಟೋರಿಯಲ್, AI ಅಪ್ಡೇಟ್ ಇಂದ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬಾಯ್.